ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಕೊಡಿಗೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರ ಬೀಳ್ಕೊಡುಗೆ ಸಮಾರಂಭ. ಈ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಅದ್ದೂರಿ ಹಾಗೂ ಸಮಾರಂಭ ನಡೆಸಲಾಯಿತು. 3 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಯಾವುದೇ ಅಡಚಣೆಗಳು ಇಲ್ಲದಂತೆ ಕಾರ್ಯನಿರ್ವಹಿಸಿರುತ್ತಾರೆ. ಇದೇ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ಹನುಮಂತರಾಯಪ್ಪ ಹಾಗೂ ನೂತನ ಪಿಎಸ್ಐ ರಾಜೇಶ್ ಕೊಡಿಗೇನಹಳ್ಳಿ ಪೊಲೀಸ್ ಸ್ಟೇಷನ್ ಎಲ್ಲ ಸಿಬ್ಬಂದಿ ವರ್ಗದವರು ಸೇರಿ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಿರುತ್ತಾರೆ. ಮುಂದಿನ ದಿನಗಳಲ್ಲಿ ತುಮಕೂರು ಜಿಲ್ಲೆಗೆ ಉನ್ನತ ಅಧಿಕಾರಿಯಾಗಿ ಬರಲಿ ಎಂದು ಸಾರ್ವಜನಿಕರು ವ್ಯಕ್ತಪಡಿಸಿದರು. ಕರ್ನಾಟಕ ಮುದುಕರಿ ವಾಲ್ಮೀಕಿ ಸೇನೆ ಅಧ್ಯಕ್ಷರಾದ ಚಂದ್ರಶೇಖರ್ ಹಾಗೂ ಗೌರವ ಅಧ್ಯಕ್ಷರಾದ ಕಾರ್ತಿಕ್ ಎಚ್ಎನ್, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಶಿವಕುಮಾರ್, ಜೈ ಭಾರತ್ ಯುವ ಸೇನೆ ಕೊಡಿಗೇನಹಳ್ಳಿ ಹೋಬಳಿ ಅಧ್ಯಕ್ಷರಾದ ಸುಂದರ್ರಾಜ್ ಹಾಗೂ ಇನ್ನೂ ಅನೇಕರು ಹಾಜರಿದ್ದರು. ವರದಿ ಕಾರ್ತಿಕ್ ಎಚ್ಎನ್, ಮಧುಗಿರಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಆದರೂ ಅದರಲ್ಲಿ ಪೋಸ್ಟಿಂಗ್ ಅಂತ ಈಗ ಆಫೀಸರ್ಸ್ ಲೆಕ್ಕದಲ್ಲಿ ಸಿಬ್ಬಂದಿಗಳ ಲೆಕ್ಕ ಒಂಥರ ಇದ್ರೆ, ನಮ್ಮ PSI ಇಂಡಿ ಅಬವ್ ಪೋಸ್ಟಿಂಗ್ಗಳು ಭಾಳ ಕಷ್ಟ. ಅದರ ಶ್ರೀನಿವಾಸ್ ಪ್ರಸಾದ್ ಅದೃಷ್ಟವಂತ. ಒಂದಲ್ಲ 2 ಸ್ಟೇಷನ್ ಪೋಸ್ಟಿಂಗ್ ಆಗಿದೆ ಅವನಿಗೆ. ಇದಕ್ಕೆ ಕಾರಣ ಅವನು ಈ ಸ್ಟೇಷನ್ಲಿ ಮಾಡಿದಂಥ ಕೆಲಸಗಳು, ಅವರು ಹಿರಿಯ ಅಧಿಕಾರಿಗಳ ಜೊತೆ ಇಟ್ಕೊಂಡಿರೋ ಸಂಬಂಧ, ಯಾವ ರೀತಿ ಸಂಬಂಧ ಇಟ್ಕೊಂಡಿರೋ ಅದು, ಮತ್ತೆ ಇಲ್ಲಿ ಮಾಡಿರೋ ಕೆಲಸಗಳು. ಅವನು ಬಯಸ್ಕೊಂಡ್ರೂ ಪರವಾಗಿಲ್ಲ, ಸಿಬ್ಬಂದಿಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಸಿಬ್ಬಂದಿಗಳಿಗೇನು ಅವನು ಬೈತಾ ಇರಲಿಲ್ಲ. ನಮ್ಮ ಇಲಾಖೆಯಲ್ಲಿ ಕೂಗಾಡೋದು, ಬೈಟದ್ಗೂ ಸಣ್ಣ ಪನಿಷ್ಮೆಂಟ್ ಆಗೋದು ಜಾಸ್ತಿ. ಅದರಲ್ಲೂ ಯಾವುದಕ್ಕೂ ತೊಂದರೆ ಆಗದಂಗೆ ಸೇವೆನ ಸಲ್ಲಿಸಿ ಈ ದಿನ ಚೆನ್ನಾಗಿ ಹೋಗಿದ್ದಾರೆ, ಯಾವುದೇ ಈ ಪನಿಷ್ಮೆಂಟ್ ತೊಗೊಳ್ದಂಗೆ. ಅದಕ್ಕೆ ಅವರ ಕೆಲಸ ಮಾಡಿದ ರೀತಿ ಅದಕ್ಕೆ ಉದಾಹರಣೆ ಅಂದರೆ. ಇನ್ನು ಈ ಸ್ಟೇಷನ್ ವಿಚಾರಕ್ಕೆ ಬಂದರೆ, ಅದು ಶ್ರೀನಿವಾಸ್ಗೂ ನಮಗೂ ಭಾಳ ಡಿಸ್ಕಷನ್ ಆಗಿದೆ. ಎಷ್ಟು ಜನ ಕೇಳ್ಕೊಂಡು ನನ್ನ ಟೈಮಲ್ಲೇ ಅದು ಉದ್ಘಾಟನೆ ಆಗಬೇಕು ಅಂತೇಳಿ ಅಡ್ಡ ಹಿಡಿದು ಮಾಡಿಸಿದ್ರು. ಈಗ ಒಳ್ಳೆ ಸ್ಟೇಷನ್ ಆಗಿದೆ ನಿಮ್ಮ ಸ್ಟೇಷನ್ಗೆ, ನಿಮ್ಮ ಊರಿಗೆ. ಅದಕ್ಕೆ ಕಾರಣ ಶ್ರೀನಿವಾಸ್ ಪ್ರಸಾದ್ ಅಂದರೆ ಏನು ತಪ್ಪಾಗೋದಿಲ್ಲ. ಅದು ಪದೇ ಪದೇ ನಮ್ಮ ಸಾಹೇಬರಿಗೆ, MLA ಸಾಹೇಬರಿಗೆ ಹೇಳಿ ಸಾಹೇಬರು ಶ್ರೀನಿವಾಸ್ ಪ್ರಸಾದ್ರವರ ಒತ್ತಡ ತಾಳಲಾಗ್ತಿದೆ. ಸತತವಾಗಿ ಕರ್ತವ್ಯ ನಿರ್ವಹಿಸಿದ್ವಿ. ಮೋಸ್ಟ್ಲಿ ಜಾಸ್ತಿ ನಾನೇ ಮಾಡಿದ್ದೀನಿ ಅಂತ ಗೊತ್ತಿಲ್ಲ ನನಗೆ, 5 ಉಜನಪ್ಪ ಸರ್ ಇದ್ದಾರೆ ಅನ್ಸುತ್ತೆ. ನೆಕ್ಸ್ಟು ನಾನೇ ಹೆಚ್ಚು ಅವಧಿ ಕರ್ತವ್ಯ ನಿರ್ವಹಿಸಿದ್ದೇನೆ. ಇದು ಕಾರಣ, ಮುಖ್ಯ ಕಾರಣ ನಮ್ಮ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಹಿರಿಯ ಅಧಿಕಾರಿಗಳ ಮತ್ತು ನಮ್ಮ ಸಾರ್ವಜನಿಕರ ಅವರ ಸಹಯೋಗದಿಂದಾಗಿ. ಹನುಮಂತರಾಯಪ್ಪ ಸರ್ ರೇಗಾಡೋರು, ಯಾವುದೇ ಕೆಲಸ ಅವ್ರಿಗೆ ಒತ್ತಡ ಬರೋದು, SP ಸರ್ ಒತ್ತಡ ಅಥವಾ DSP ಸರ್ ಒತ್ತಡ, ರೇಗಾಡೋರು, ಕೆಲಸ ಮಾಡ್ತಾರೋ. ಇಲ್ಲಿವರು ಯಾವುದೇ ರಿಪೋರ್ಟ್ ಏನೋ ಇಲ್ಲಿವರೆಗೂ ಹಾಕಿಲ್ಲ. 3 ವರ್ಷ ನಾವು ಯಾವುದೇ ಪನಿಷ್ಮೆಂಟ್ ತಗೊಂಡು ಹೋಗಿಲ್ಲ ಅನ್ನಲಿಕ್ಕೆ ಕಾರಣ ಅವರು ಒಬ್ಬರು. ಅವ್ರು ಯಾವುದೇ ರಿಪೋರ್ಟ್ ಹಾಕಿಲ್ಲ, ಕೂಗಾಡೋರು, ರೇಗಾಡೋರು, ಒತ್ತಡ ಇರೋರು. ಅವ್ರ ಒತ್ತಡ ನೋಡಿ ನಾವು ಕೆಲಸ ಮಾಡ್ತಿದ್ವಿ. ಕೆಲಸ ಮಾಡ್ತಿದ್ವಿ, ಕೆಲಸ ಲೇಟ್ ಆಗೋದು, ಬೈಯೋರು, ಅಷ್ಟಕ್ಕೆ ಸುಮ್ಮನಾಗೋರು. ಏನು ಅವರು ರೇಗಾಡ್ತಿದ್ರು, ಒಂದು 10 ನಿಮಿಷ ನೆಕ್ಸ್ಟ್ ಫೋನ್ ಬಂದಾಗ ಆ ರೇಗಾಡ ಇರ್ತಿರಲಿಲ್ಲ. ನಾನು ಗಮನಿಸ್ತಾರೆ, ಹೇಳ್ತಿದ್ವಿ ಸಿಬ್ಬಂದಿಗೆ, ರೇಗಾಡ್ತಾರೆ. ನೆಕ್ಸ್ಟ್ ಫೋನ್ 10 ನಿಮಿಷ 15 ನಿಮಿಷ ನೆಕ್ಸ್ಟ್ ಫೋನ್ ಬಂದಾಗ ಆ ಟೂನೇ ಚೇಂಜ್ ಆಗಿರೋದು. ಸಮಾಧಾನದಾಗಿರೋರು, ಸಹಕಾರದಿಂದ ನಾವು ಕೆಲಸ ಮಾಡಿದ್ದೀವಿ. ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ನಾವು ಈಗಲೂ ಉರಿದುರ್ಗ ಹೋದ ತಕ್ಷಣ ಹೇಳಿದ್ವಿ. ಇವತ್ತು ಪ್ರೀತಿ ಮಾಡಿ ಬಂದು ಉರಿದುರ್ಗದಲ್ಲಿ ಹೋಗಿ ಹೇಳಿದೆ ಅವ್ರನ್ನ, ನಿಮ್ಮ ಸ್ನೇಹಿತರಿದ್ದಾರೆ ಅಲ್ಲಿ ಉರಿದುರ್ಗದಲ್ಲಿ. ನಮ್ಮ ಸಿಬ್ಬಂದಿ ಸಹಕಾರದಿಂದ ಯಾವುದೇ ಆಫೀಸರು ಸಕ್ಸಸ್ ಆಗಕ್ಕೆ ಸಾಧ್ಯ ಇಲ್ಲ. ನಾವೇನೇ ಕೆಲಸ ಮಾಡ್ತೀವಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಮಧುಗಿರಿ CPI ಹನುಮಂತರಾಯಪ್ಪ ಸರ್ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ಶ್ರೀನಿವಾಸ್ ಪ್ರಸಾದ್ ಅವರೇ, ಹಾಗೂ ಇಲ್ಲಿ ನಡೆದಿರುವಂಥ ಎಲ್ಲ ನಾಗರಿಕ ಬಂಧುಗಳೇ ಹಾಗೂ ಸಿಬ್ಬಂದಿ ವರ್ಗದವರೇ, ನಮ್ಮ ಇಲಾಖೆಯಲ್ಲಿ ಈ ಒಂದು ಟ್ರಾನ್ಸ್ಫರ್ ಅನ್ನೋದು ಸರ್ವೇ ಸಾಮಾನ್ಯ. ಒಂದು ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ಗೆ ವರ್ಗಾವಣೆ ಆಗೋದು ಅದು ನಿರಂತರ. ಮೊದಲು 1 ವರ್ಷಕ್ಕೆ ಟ್ರಾನ್ಸ್ಫರ್ ಆಗ್ತಿತ್ತು, ಲೇಟರ್ ಅದು 2 ವರ್ಷ ಆಯಿತು. ಇಲ್ಲಿ ಶ್ರೀನಿವಾಸ್ ಅವ್ರಿಗೂ ನಮಗೂ ಒಂದು ಹೋಲಿಕೆ ಇದೆ. ಅವ್ರಿಗೂ 3/3/2023 ನಮಗೂ ಅವ್ರಿಗೂ ಇದೇ ಜಿಲ್ಲೆಗೆ ಟ್ರಾನ್ಸ್ಫರ್ ಆಯಿತು. ಮತ್ತು 3/3/2026 ಇಬ್ಬರಿಗೂ ಒಂದೇ ಸರಿ ಮತ್ತೆ 3 ವರ್ಷ ನಂತರ ಟ್ರಾನ್ಸ್ಫರ್ ಆಯಿತು. ಈ ಜಿಲ್ಲೆಗೆ ಬಂದಂಥವ್ರ ಪೈಕಿ ನಾವಿಬ್ಬರೇ 3 ವರ್ಷ ಒಂದೇ ಕಡೆ ಸೇವೆ ಸಲ್ಲಿಸಿದ್ದು. ಉಳಿದವರೆಲ್ಲ 2 ವರ್ಷ ಆದಮೇಲೆ ಬೇರೆ ಕಡೆ ಹೋದರು. ಬಟ್ ಅವರು 3 ವರ್ಷ ಇಲ್ಲಿ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ತಾವೆಲ್ಲ ಮಾತಾಡ್ಬೇಕಾದ್ರೆ ನಾನು ಗಮನಿಸಿದ್ದೇನಂತಂದರೆ, ಈಗ ಒಬ್ಬ ಆಫೀಸರು ಸಕ್ಸಸ್ ಆಗಬೇಕಂತಂದರೆ
ತಮ್ಮ ಸ್ಥಳೀಯರ ಕೋಆಪರೇಷನ್ ಎಷ್ಟು ಮಾತ್ರ ಇತ್ತು ಅನ್ನೋದು ನಿಮ್ಮ ಮಾತುಗಳಲ್ಲೇ ಕಂಡುಬರ್ತದೆ. ಅವರು ಒಬ್ಬ ಸಕ್ಸಸ್ಫುಲ್ ಆಫೀಸರ್ ಆಗಿ ಮುಂದುವರಿಯೋಕ್ಕೆ ಸ್ಥಳೀಯರು ಹಾಗೂ ಸಿಬ್ಬಂದಿಗಳು ಹಾಗೂ ಅವರ ಬೆನ್ನೆಲುಬು ನಿಂತಂಥ ಅವರ ಕುಟುಂಬ, ಧರ್ಮ ಪತ್ನಿ ಆಗಿರ್ಬೋದು, ಅವರ ತಂದೆ ತಾಯಿ ಆಶೀರ್ವಾದ. ಬಂದು ಒಳ್ಳೊಳ್ಳೆ ಕಾರ್ಯಗಳು ಮಾಡಿದ್ದಾರೆ ಅಂತ ನಾನು ಕೇಳಿದ್ದೀನಿ, ತುಂಬ ಕಾರ್ಯಗಳು ನೋಡಿದ್ದೀನಿ. ಅವರಿಗೆ ತುಂಬ ಧನ್ಯವಾದಗಳು. ಇದೇ ರೀತಿ ಮುಂದಿನ ದಿನಗಳಲ್ಲಿ ತುಮಕೂರು ಡಿಸ್ಟಿಕ್ ಒಳ್ಳೆ ಇದಾಗಿ ಬರಲಿ ಅಂತ ಆಶಿಸ್ತೀನಿ.